ಹನುಮ ಧ್ವಜ ಫೈಟ್ ಇನ್ನೂ ಕೂಡ ಮುಗಿತಾ ಇಲ್ಲ. ಇದರಲ್ಲಿ ಯಾವ್ಯಾವ ತಿರುವುಗಳು ಪಡ್ಕೊಳ್ತಾ ಇದೆ, ಘಟನೆ ನಡೆದಿರೋದೇನು, ಹೇಳ್ತಾ ಇರೋದೇನು, ಈ ಸರ್ಕಾರ ಹೇಗೆ ಇದನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದೆ, ನಡೆದಿರುವಂಥ ಘಟನೆಯ ಹಿನ್ನೆಲೆ ಏನು, ಎಲ್ಲವನ್ನ ವಿವರವಾಗಿ ಕೊಡ್ತೀವಿ ನಿಮಗೆ. ಮಂಡ್ಯದ ಕೆರಗೋಡಿನಲ್ಲಿ ನಡೆದಂಥ ಹನುಮ ಧ್ವಜ ವಿವಾದದ ವಿಚಾರ, ಹನುಮ ಧ್ವಜ ವಿವಾದ ಸೃಷ್ಟಿಯಾಗಿದ್ದು ಹೇಗೆ, ಪಬ್ಲಿಕ್ ಟಿವಿಯಲ್ಲಿ ಧ್ವಜದಂಗಲ್ನ ಇಂಚಿಂಚು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ವಿವರವನ್ನ ಕೊಡ್ತೀವಿ. ಮಂಡ್ಯದ ಕೆರಗೋಡು ಹನುಮ ಧ್ವಜ ವಿವಾದ ಈ ಬಗ್ಗೆ ಏನಿದೆ, ನಡೆದಿರುವಂಥ ಘಟನೆ ಏನು, ಯಾವ ರೀತಿಯಾಗಿ ಅದರ ಪೂರ್ಣ ವಿವರವನ್ನು ನಿಮಗೆ ಇಂಚಿಂಚಾಗಿನೂ ಕೊಡ್ತೀವಿ. ಕ್ಷಣ ಕ್ಷಣಕ್ಕೂ ಕೂಡ ಹೇಗಾಯಿತು, ಯಾವ ರೀತಿಯಾಗಾಯಿತು, ಇದೆಲ್ಲದರ ಮಾಹಿತಿಯನ್ನು ನಿಮಗೆ ಇಡ್ತೀವಿ. ಆಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ಯಾಕೆ ಶುರುವಾಯಿತು, ಏನಾಯಿತು. ಈಗ ಅನೇಕ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳು ಹೇಗಿದೆ, ಸರ್ಕಾರ ಕೊಡ್ತಾ ಇರುವಂಥ ಹೇಳಿಕೆಗೂ ಇದಕ್ಕೂ ಹೇಗಿದೆ, ಇವೆಲ್ಲವನ್ನ ನಿಮ್ಮ ನಿರ್ಧಾರಗಳಿಗೆ ಬಿಡುವಂಥ ಕೆಲಸವನ್ನ ಮಾಡ್ತೀವಿ. ಹನುಮ ಧ್ವಜ ವಿವಾದ ಸೃಷ್ಟಿಯಾಗಿದ್ದಾದರೂ ಹೇಗೆ, ಮಂಡ್ಯದ ಕೆರಗೋಡು ಧ್ವಜ ವಿವಾದ, ಅಲ್ಲಿ ಎಷ್ಟು ವರ್ಷಗಳಿಂದ ಅದನ್ನ ಕಟ್ತಾ ಇದ್ರು, ಈಗ ಎಷ್ಟು ದಿನಗಳಿಂದ ಇತ್ತಲ್ಲಿ, ಏಕಾಏಕಿಯಾಗಿ ಯಾಕೆ ಸಮಸ್ಯೆ ಉದ್ಭವವಾಯಿತು, 5 ದಿನಗಳಿಂದಲೂ ಕೂಡ ಸತತವಾಗಿ ಅದು ಧ್ವಜ ಅಲ್ಲಿ ಇದ್ದೇ ಇದ್ದಿದ್ದು, ಅದಿದ್ದಾಗಲೂ ಸಹ ಮತ್ತೆ ಯಾಕೆ ಅದನ್ನ ತೆರವು ಮಾಡುವಂಥ ಪರಿಸ್ಥಿತಿಗೆ ಬಂದರು, 5 ದಿನ ಯಾಕೆ ಸುಮ್ಮನಿದ್ರು, ಇವೆಲ್ಲವೂ ಕೂಡ ಅನೇಕ ಪ್ರಶ್ನೆಗಳು ಹುಟ್ಟು ಆಗ್ತಾ ಇದೆ. ಸೊ ಹಾಗಿದ್ದಾಗ ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ನೋಡೋಣ. ಹನುಮ ಧ್ವಜ ಫೈಟ್ ಏನೆಲ್ಲ ಆಗಿದೆ, ಏನೆಲ್ಲ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಅಂಥೇಳಿ, ನಿಜವಾಗಿಯೂ ನಡೆದಂಥ ಘಟನೆ ಏನು ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ ಬರ್ತಾ ಇದೆ ಹನುಮ ಧ್ವಜದ ವಿಚಾರದಲ್ಲಿ. ಸೊ ಮೊದಲನೇದಾಗಿ ನವೆಂಬರ್ 27ರಂದು ಗ್ರಾಮ ಪಂಚಾಯಿತಿಗೆ ಶ್ರೀ ಗೌರಿ ಶಂಕರ್ ಸೇವಾ ಟ್ರಸ್ಟ್ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡುತ್ತೆ. ಇದು ನವೆಂಬರ್ 27. ಈ ನಿನ್ನೆ ಮೊನ್ನೆ ಎಲ್ಲ ಬರ್ತಾ ಇದ್ದಿದ್ದೇನೆಂದರೆ ಡಿಸೆಂಬರು, ಜನವರಿ, ಆ ಲೆಟ್ರು ಈ ಲೆಟ್ರು ಅಂತ ಹೇಳಿ. ಇಲ್ಲ, ನವೆಂಬರ್ 27ರಂದೇ ಶ್ರೀ ಗೌರಿಶಂಕರ್ ಸೇವಾ ಟ್ರಸ್ಟ್ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡುತ್ತೆ. ಹಳೆ ಧ್ವಜಸ್ತಂಭ ಜಾಗದಲ್ಲಿ ಹೊಸ ಧ್ವಜಸ್ತಂಭ ನಿರ್ಮಾಣಕ್ಕೆ ಒಂದು ಮನವಿಯನ್ನು ಸಲ್ಲಿಸುತ್ತೆ. ಅಲ್ಲೊಂದು ಹಳೆ ಧ್ವಜಸ್ತಂಭ ಇತ್ತು, ಆ ಜಾಗದಲ್ಲಿ ಹೊಸ ಧ್ವಜಸ್ತಂಭ ನಿರ್ಮಾಣಕ್ಕೆ ಒಂದು ಮನವಿಯನ್ನು ಗ್ರಾಮ ಪಂಚಾಯಿತಿಗೆ ಸಲ್ಲಿಕೆಯನ್ನು ಮಾಡುತ್ತೆ ಶ್ರೀ ಗೌರಿ ಶಂಕರ್ ಸೇವಾ ಟ್ರಸ್ಟ್. ಇದು 35 ವರ್ಷದಿಂದಲೂ ಕೂಡ ಹಲವು ಕಾರ್ಯಗಳನ್ನು ಮಾಡಿಕೊಂಡಿರುವಂಥ ಒಂದು ಟ್ರಸ್ಟ್. ಓಕೆ, ಇದು ಅಲ್ಲಿಗಾಯಿತು. ಮೂರನೇದಕ್ಕೆ ಬರೋದಾದರೆ ಈ ಅರ್ಜಿಯ ಬಗ್ಗೆ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸೊ ಈ ಅರ್ಜಿಯ ಬಗ್ಗೆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಯಾವುದು, ಹಳೆ ಧ್ವಜಸ್ತಂಭ ಜಾಗದಲ್ಲಿ ಹೊಸ ಧ್ವಜಸ್ತಂಭ ನಿರ್ಮಾಣಕ್ಕೆ ಒಂದು ಮನವಿಯನ್ನು ಸಲ್ಲಿಸುವಂಥ ವಿಚಾರಕ್ಕೆ ಸಲ್ಲಿಸ್ತಾರೆ. ಸಾರ್ವಜನಿಕರಿಗೆ ಅಡ್ಡಿಯಾಗದಂತೆ ಧ್ವಜಸ್ತಂಭ ನಿರ್ಮಿಸುವಂತೆ ಸಭೆಯಲ್ಲಿ ಅನುಮೋದನೆ ಸಿಗುತ್ತೆ. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೀವು ಮಾಡೋದಾದರೆ ಮಾಡಿ ಅಂತ. ಆರಂಭದಲ್ಲಿ ಇಂಥದ್ದೇ ಬಾವುಟ ಹಾರಿಸೋದಾಗಿ ಟ್ರಸ್ಟ್ ಹೇಳಿರಲಿಲ್ಲ. ಆರಂಭದಲ್ಲಿ ಇಂಥದ್ದೇ ಬಾವುಟ ಹಾರಿಸಿ ಅಂತಾನೂ ಗ್ರಾಮ ಪಂಚಾಯಿತಿ ಕೂಡ ಹೇಳಿರಲಿಲ್ಲ. ಆಗ ಧ್ವಜದ ಬಗ್ಗೆ ಚರ್ಚೆ ಆಗದೆ ಧ್ವಜಸ್ತಂಭ ನಿರ್ಮಾಣಕ್ಕೆ ಅನುಮತಿಯನ್ನು ಗ್ರಾಮ ಪಂಚಾಯಿತಿ ಕೊಟ್ಟಿರುತ್ತೆ. ಧ್ವಜಸ್ತಂಭದ ಬಗ್ಗೆ, ಬಾವುಟದ ಬಗ್ಗೆ ಬಂದಿರೋದಿಲ್ಲ. ಇಲ್ಲಿ ದೇಣಿಗೆಯನ್ನು ಸಂಗ್ರಹಿಸಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಟ್ರಸ್ಟ್ ಮತ್ತು ಗ್ರಾಮಸ್ಥರು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ. ಸರಿಸುಮಾರು ಒಂದು 6 ಲಕ್ಷ ಏನೋ ಅದಕ್ಕೆ ಸಂಗ್ರಹ ಮಾಡಿಕೊಂಡು ಧ್ವಜಸ್ತಂಭವನ್ನು ಅಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾರೆ, ದೇಣಿಗೆ ಮೂಲಕವಾಗಿ ಪಡ್ಕೊಂಡಿರೋ ಹಣ. ಇದರ ಮಧ್ಯೆ ಡಿಸೆಂಬರ್ 28ರಂದು ಗ್ರಾಮಸ್ಥರಿಂದ ಮತ್ತೊಂದು ಅರ್ಜಿ ಸಲ್ಲಿಕೆ ಆಗುತ್ತೆ. ಧ್ವಜಸ್ತಂಭ ನಿರ್ಮಾಣ ಆದ ನಂತರ ಏನು, ಅರ್ಜುನ ಸ್ತಂಭ ಅಂತ ಕರೆಯುತ್ತೆ ಅದನ್ನು ಹನುಮ ಸ್ತಂಭ ಅಂತನೂ, ಅದಕ್ಕೆ ನಿರ್ಮಾಣಕ್ಕೆ ಅನುಮತಿ ನೀಡಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಅರ್ಜುನ ಸ್ತಂಭ, ಈ ಅರ್ಜುನ ಸ್ತಂಭದ ಬಗ್ಗೆ ವಿವರವನ್ನು ಕೊಡ್ತಾ ಇದ್ರು, ಹಲವು ಫೋಟೋಗಳನ್ನು ತೋರಿಸ್ತಾ ಇದ್ರು. 1919ರಲ್ಲೂ ಕೂಡ ಇದನ್ನು ಹಾರಿಸಲಾಗಿತ್ತು ಅಲ್ಲಿ ಅಂತ ಹೇಳಿ. ಸೊ ಹಾಗಾಗಿ ಅರ್ಜುನ ಸ್ತಂಭವನ್ನು ಹಾಕಬೇಕು ಅಂತ. ಈ ಅರ್ಜಿಯ ಬಗ್ಗೆಯೂ ಕೂಡ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗತ್ತೆ. ಜೊತೆಗೆ ಹನುಮ ಸ್ತಂಭ ನಿರ್ಮಾಣಕ್ಕೆ ಅನುಮತಿ ನೀಡಲು ಸಭೆಯಲ್ಲಿ ನಿರ್ಣಯವನ್ನು ಕೂಡ ತೆಗೆದುಕೊಳ್ತಾರೆ. ಇದೆಲ್ಲ ಆರಂಭದಲ್ಲಿ ನಡೆದಿರೋದು ಹೇಳ್ತಾ ಇದ್ದೀನಿ. ಹನುಮ ಸ್ತಂಭ ನಿರ್ಮಾಣಕ್ಕೆ ಅನುಮತಿಯನ್ನು ಗ್ರಾಮ ಪಂಚಾಯಿತಿಯರು ಕೊಟ್ಟು ಬಿಟ್ಟಿರ್ತಾರೆ. ಬಳಿಕ ನೂತನ ಧ್ವಜಸ್ತಂಭ ನಿರ್ಮಿಸಿದ ಗೌರಿಶಂಕರ್ ಸೇವಾ ಟ್ರಸ್ಟ್ ಮತ್ತು ಗ್ರಾಮಸ್ಥರು ನವೆಂಬರ್ 27ರಂದು ಏನು ಕೇಳಿರ್ತಾರೆ ಧ್ವಜಸ್ತಂಭ ನಿರ್ಮಾಣಕ್ಕೆ, ಅದರ ನೂತನ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡ್ತಾರೆ. ರಾಮಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಹನುಮ ಧ್ವಜ ಹಾರಿಸೋಕೆ ತೀರ್ಮಾನವನ್ನು ಮಾಡ್ತಾರೆ. 22ನೇ ತಾರೀಕಿಗೆ ಅಲ್ಲಿ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಹಾಗಾಗಿ
ಇಲ್ಲಿ ಹನುಮ ಧ್ವಜವನ್ನು ಹಾರಿಸೋಕೆ ಇವರು ತೀರ್ಮಾನವನ್ನು ಮಾಡ್ತಾರೆ. ಧ್ವಜ ಹಾರಿಸುವ ದಿನ ಹತ್ತಿರ ಬರ್ತಾ ಇದ್ದಂತೆ ಕೆಲವರು ತಕರಾರನ್ನ ಶುರು ಮಾಡ್ತಾರೆ. ಯಾಕೆ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಜನವರಿ 17ರಂದು ಟ್ರಸ್ಟ್ನವರನ್ನ ಕರೆಸಿಕೊಂಡು ಮುಚ್ಚಳಿಕೆಯನ್ನ PDO ಬರೆಸಿಕೊಳ್ತಾರೆ. ಇದರ ಮಧ್ಯದಲ್ಲಿ ಆಗಿರುವಂಥ ಒಂದೆರಡು ಬೆಳವಣಿಗೆ ಇದೆ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಿಮ್ಮ ಪಾಡಿಗೆ ನೀವು ಹನುಮ ಧ್ವಜ ಹಾರಿಸಿಕೊಳ್ಳಿ, ಆದರೆ ತ್ರಿವರ್ಣ ಧ್ವಜ ಕರ್ನಾಟಕ ಧ್ವಜವನ್ನು ಹಾರಿಸ್ತೀವಿ ಅಂತ ಬರೆದುಕೊಡಿ ಅಂತ PDO ಜೀವನ್ ಹೇಳಿರ್ತಾರಂತೆ. ನೀವು ಜನವರಿ 26ನೇ ತಾರೀಕಿಗೆ ರಾಷ್ಟ್ರಧ್ವಜವನ್ನು ಹಾರಿಸಬೇಕು, ನವೆಂಬರ್ 1ನೇ ತಾರೀಕಿಗೆ ನಮಗೆ ಕರ್ನಾಟಕ ರಾಜ್ಯೋತ್ಸವ ಇರುತ್ತೆ, ಅವಾಗ ಕನ್ನಡದ ಬಾವುಟವನ್ನು ಕೂಡ ಹಾರಿಸಬೇಕು. ಸೊ ಹಾಗಾಗಿ ನೀವು ಅದನ್ನು ಹಾರಿಸ್ತೀವಿ ಅಂತ ಬರೆದುಕೊಡಿ ಅಷ್ಟೇ, ಇನ್ನುಳಿದ ಸಮಯದಲ್ಲಿ ನೀವು ಹಾರಿಸ್ಕೊಳ್ಳಿ ಅಂತ ಹೇಳಿರ್ತಾರಂತೆ. PDO ಮಾತಿನಂತೆ ಮುಚ್ಚಳಿಕೆಯ ಪತ್ರಕ್ಕೆ ಸಹಿಯನ್ನು ಗೌರಿಶಂಕರ್ ಸೇವಾ ಟ್ರಸ್ಟ್ ಮಾಡಿ ಕೊಟ್ಬಿಟ್ಟಿರುತ್ತೆ ಅವ್ರ ಮಾತಿನಂತೆ. ಸೊ ಜನವರಿ 22ನೇ ತಾರೀಕಿಗೆ ಹನುಮ ಧ್ವಜವನ್ನು ಗ್ರಾಮಸ್ಥರು ಹಾರಿಸ್ಬಿಟ್ಟಿರ್ತಾರೆ. ಜನವರಿ 22ನೇ ತಾರೀಕಿಗೆ ಅಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಇಲ್ಲಿ ಹನುಮ ಧ್ವಜವನ್ನು ಹಾರಿಸಿರ್ತಾರೆ. ಬಳಿಕ ಕೆಂಪೇಗೌಡ, ಕುವೆಂಪು ಪುತ್ಥಳಿ, ಅಂಬೇಡ್ಕರ್ ಧ್ವಜ ಹಾರಾಟಕ್ಕೆ ಅನುಮತಿ ಕೋರಿ ಪ್ರತ್ಯೇಕ ಅರ್ಜಿಗಳು ಸಲ್ಲಿಕೆಯಾಗತ್ತೆ. ಆರಂಭದಲ್ಲಿ ಇಲ್ಲದೆ ಇರುವಂಥದ್ದು ಇವೆಲ್ಲ ಆದ ನಂತರ ಇವೆಲ್ಲ ಆರಂಭವಾಗುತ್ತೆ. ನಮಗೂ ಅವಕಾಶ ಕೊಡಿ, ನಮಗೂ ಅವಕಾಶ ಕೊಡಿ, ಬಾವುಟಗಳದ್ದು. ಧ್ವಜಸ್ತಂಭ ಜಾಗದಲ್ಲಿ ನಮಗೂ ಧ್ವಜ ಪ್ರತಿಮೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಇನ್ನುಳಿದಂಥ ಸಂಘಟನೆಗಳು. ಸೊ ಈ ವಿರೋಧ ಯಾವಾಗ ಬರುತ್ತೋ ಆಗ ಹನುಮ ಧ್ವಜ ಹಾರಿಸಲು ಸಾವಿರಾರು ಗ್ರಾಮಸ್ಥರಿಂದ ಮತ್ತೆ ಅರ್ಜಿ ಕೂಡ ಮತ್ತೆ ಬರುತ್ತೆ ಅಲ್ಲಿ. ನಂತರ ಮತ್ತೆ ಸಾಮಾನ್ಯ ಸಭೆಯನ್ನು ಕರೀತಾರೆ, ನಡಾವಳಿಯನ್ನು ಗ್ರಾಮ ಪಂಚಾಯಿತಿಯರು ಒಂದು ರಚನೆ ಮಾಡ್ತಾರೆ. ಎಲ್ಲ ವಿರೋಧಗಳು ಬಂದ ನಂತರ ಹನುಮ ಧ್ವಜ ಹಾರಾಟಕ್ಕೆ 22 ಸದಸ್ಯರಲ್ಲಿ 18 ಸದಸ್ಯರು ಸಹಮತವನ್ನು ಕೊಡ್ತಾರೆ. ಇನ್ನೇನು ಮೆಜಾರಿಟಿ ಬೇಕಾಗಿರೋದು ಇದೆ, 18 ಬಂದಿದೆ ಆಲ್ಮೋಸ್ಟ್ ಆಲ್ 22ರಲ್ಲಿ. ಇದೇ ಸಭೆಯಲ್ಲಿ ಯಾವುದೇ ಬಾವುಟಕ್ಕೆ ಅನುಮತಿ ನೀಡಲು ಅವಕಾಶ ಇಲ್ಲ, ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆಯೋಕೆ ಸೂಕ್ತ ಅಂತ PDO ಹೇಳಿರ್ತಾರೆ. ಆರಂಭದಲ್ಲಿ ಇದೇ PDO ಅವಕಾಶವನ್ನು ಕೊಟ್ಟು ಅದಾದ ನಂತರ ರಿವರ್ಸ್ ಹೊಡಿತಾರೆ. ಬಳಿಕ ಹಿರಿಯ ಅಧಿಕಾರಿಗಳ ಧ್ವಜ ತೆರವು ಮಾಡೋಕ್ಕೆ ಒತ್ತಡ ಹೆಚ್ಚುತ್ತೆ ಅಧಿಕಾರಿಗಳಿಗೆ, ಧ್ವಜ ತೆರವು ಮಾಡಬೇಕು ಅಂತ. ಸೊ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಧಾರ್ಮಿಕ ಧ್ವಜ ಹಾರಿಸದಂತೆ ಒಂದು ಆದೇಶವನ್ನು ಹೊರಡಿಸ್ತಾರೆ. ಎಲ್ಲ ಬೆಳವಣಿಗೆಯ ನಂತರ ಹನುಮ ಧ್ವಜ ಇಳಿಸಲು ಸೂಚನೆ ಕೊಡ್ತಾರೆ. ಇಮ್ಮಿಡಿಯೇಟ್ ಆಗಿ ಗ್ರಾಮಸ್ಥರು ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆಮೇಲೆ ಯಾರಾದರೂ ಮಧ್ಯಾಹ್ನ ಹೋಗ್ಬಿಟ್ಟು ಧ್ವಜಾರೋಹಣ ಮಾಡಿರುವಂಥದ್ದು ಇದೆಯಾ, ಅದನ್ನು ಬೆಳಗ್ಗೆ ಮಾಡಬೇಕು, ಸಂಜೆ ಧ್ವಜಾರೋಹಣ ಮಾಡಬೇಕು, ಅವರೋಹಣ ಮಾಡ್ಕೋಬೇಕು. ಆದರೆ ಇಲ್ಲಿ ಮಧ್ಯಾಹ್ನ ಹೋಗ್ಬಿಟ್ಟು ಹನುಮ ಧ್ವಜವನ್ನು ಇಳಿಸ್ಬಿಟ್ಟು ಇವರು ಹೋಗಿ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ಅದು ಏನಪ್ಪ? ಅನಂತರ ಖಾಕಿ ಸರ್ಪಗಾವಲಿನಲ್ಲಿ ಹನುಮ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಅಧಿಕಾರಿಗಳು ಹಾರಿಸಿರ್ತಾರೆ. ಇಲ್ಲಿ ಧ್ವಜವನ್ನು ಹಾರಿಸುವಂಥ ಒಂದಿಷ್ಟು ನಿಯಮಗಳಿದೆ, ಅವುಗಳನ್ನು ಪಾಲನೆ ಮಾಡಿಲ್ಲ. ಇಲ್ಲಿ ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ. ಇರಲಿ, ಅವರವರಿಗೆ ಅನುಕೂಲಕ್ಕೆ ತಕ್ಕಂತೆ ಅವರು ಮಾಡಿಕೊಂಡಿರೋದು. ಅಲ್ಲಿ ಶೂಸ್ ಎಲ್ಲ ಹಾಕ್ಕೊಂಡು, ಚಪ್ಪಲಿಗಳನ್ನು ಹಾಕ್ಕೊಂಡು ಈ ಧ್ವಜಾರೋಹಣ ಮಾಡಿದ್ರಂತೆ. ಮಧ್ಯಾಹ್ನ ಹನುಮ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ಇದು ಅಲ್ಲಿ ನಡೆದಿರುವಂತಹ ವಿವರಣೆ. ಆರಂಭದಿಂದ ಹಿಡಿದು ಇದರ ಮಧ್ಯದಲ್ಲಿ ಆಗಿರೋದು ಈ ದೇಣಿಗೆಯ ಸಂಗ್ರಹ ವಿಚಾರದಲ್ಲಿ ಕೆಲವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಕೆಲ ನಾಯಕರು ದೇಣಿಗೆಯನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ಅವರನ್ನು 22ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡದೇ ಇರೋದಕ್ಕೆ ಅವರು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿ ಈ ರೀತಿಯಾಗಿ ರಾಜಕೀಯವನ್ನು ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಬರುವಂತಹ ರಾಜಕೀಯ. ಇದು ಅದರ ಪಾಡಿಗೆ ಅದಿತ್ತು. ಒಂದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಒಂದು ಟ್ರಸ್ಟ್ನವ್ರು ಕೇಳಿರ್ತಾರೆ, ಒಂದು ಧ್ವಜಸ್ತಂಭ ನಿರ್ಮಾಣ ಮಾಡೋಕ್ಕೆ ಎಲ್ಲ ಗ್ರಾಮಗಳಲ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ಬಾವುಟ ಹಾರಿಸ್ಕೊಳ್ತೀವಿ ಅಂತ ಕೇಳ್ಕೊಂಡಿರ್ತಾರೆ, ಅದಕ್ಕೆ ತಕ್ಕಂಗೆ ಅನುಮತಿಯನ್ನು ಕೊಟ್ಟಾಗಿರುತ್ತೆ. ಅದಾದ ನಂತರ ದೇಣಿಗೆ ಸಂಗ್ರಹ ಆಗುತ್ತೆ ಅಲ್ಲ, ಈ ದೇಣಿಗೆ ಸಂಗ್ರಹ ಸಂದರ್ಭದಲ್ಲಿ ಕೆಲ ನಾಯಕರನ್ನು ಸಂಪರ್ಕ ಮಾಡ್ತಾರೆ. ಆ ಕೆಲ ನಾಯಕರಲ್ಲಿ ಕೆಲವು ಒಬ್ಬರು ಈ ದೇಣಿಗೆ ಕೊಡೋ ವಿಚಾರದಲ್ಲಿ ಅಲ್ಲಿ ಯಾಕೆ ಕೊಡಬೇಕು, ಒಂದಿಷ್ಟು ಜನಕ್ಕೆ ನಿಂತ್ಕೊಂಡ್ಬಿಟ್ಟು ನಾನು ಕೊಡಬೇಕಾ, ಏನಲ್ಲಿ ಹಾರಿಸ್ಬೇಕು, ಇಂಥವೆಲ್ಲ ಮಾತನಾಡಿ ದೇಣಿಗೆ ಕೊಡದೆ ಕಳಿಸಿದ್ದಾರೆ. ಆಮೇಲೆ ಇವರು ಅವರನ್ನು ಇನ್ವೈಟ್ ಮಾಡಿಲ್ಲ 22ನೇ ತಾರೀಕಿಗೆ. ಅದಕ್ಕೆ ಅವರಿಗೆ ಪ್ರತಿಷ್ಠೆ ಮುಖ್ಯವಾಯಿತು, ಈಗೋ ಹರ್ಟ್ ಆಯಿತು. ಆ ಈಗೋ ಹರ್ಟ್ ಆಗ್ತಾ ಇದ್ದಂತೆಯೇ ಈ ರೀತಿಯಾದಂಥ ರಾಜಕೀಯವನ್ನು ಮಾಡಿದ್ದಾರೆ ಅನ್ನೋದು ಒಂದು ರಾಜಕೀಯದ ಎಳೆ ಇದರೊಳಗಿರೋದು. ಯಾರೆಲ್ಲ ಏನು ಮಾತನಾಡಿದ್ದಾರೆ ನೋಡೋಣ. ಓಕೆ, ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿ ನನಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್,
ಈ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಒಂದು ಗ್ರಾಮ ಪಂಚಾಯಿತಿಯ ಲೆವೆಲ್ನಲ್ಲಿ ಮುಗಿಬೇಕಾಗಿರುವಂಥದ್ದು ಇಡೀ ರಾಜ್ಯ ಮತ್ತು ನ್ಯಾಷನಲ್ ಲೆವೆಲ್ನಲ್ಲಿ ಇಶ್ಯೂ ಆಗೋ ರೀತಿಯಲ್ಲಿ ಆಗೋಕ್ಕೆ ಕಾರಣವಾಗಿ ಕಪಾಳ ಮೋಕ್ಷ ಮಾಡಿಕೊಂಡ ರೀತಿಯಲ್ಲಿ ಅನುಭವಿಸ್ತಾ ಇರುವಂಥ ಒಬ್ಬ ನಾಯಕರದಿಂದ ಆಗಿರುವಂಥದ್ದ ಇದು ಸಿಂಗಲ್ ಪರ್ಸನ್ ಅಂತ ಅನಿಸ್ತಾ ಇದೆ. ಖಂಡಿತ ಅರುಣ್, ಈ ಒಂದು ಪ್ರಕರಣದ ಹಿನ್ನೆಲೆ ಮತ್ತೆ ಈಗ ಸದ್ಯಕ್ಕೆ ಇರುವಂತಹ ವಾತಾವರಣ ಎಲ್ಲದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ಕೊಡ್ತೀನಿ. ಅಂದ್ರೆ ನವೆಂಬರ್ 27ನೇ ತಾರೀಕು ಗೌರಿಶಂಕರ ಸೇವಾ ಟ್ರಸ್ಟ್ ಒಂದು ಅರ್ಜಿಯನ್ನ ಗ್ರಾಮ ಪಂಚಾಯತಿಗೆ ಕೊಡುತ್ತೆ. ಆ ಅರ್ಜಿಯಲ್ಲಿ ಸ್ಪಷ್ಟವಾಗಿರುತ್ತೆ ನಾವು ಯಾವ ಧ್ವಜವನ್ನ ಇಲ್ಲಿ ಹಾಕ್ತೀವಿ ಅಂತೇಳಿ ಕೂಡ ಅರ್ಜಿಯಲ್ಲಿ ಇರಲ್ಲ. ಕೇವಲ ಹಳೆ ಧ್ವಜಸ್ತಂಭವನ್ನ ತೆಗೆದು ಇವಾಗ ಬೃಹತ್ ಧ್ವಜಸ್ತಂಭವನ್ನ ನಾವು ಹಾಕ್ತೀವಿ, ಆ ನಿಟ್ಟಿನಲ್ಲಿ ಅದಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ. ಅದಾದ ಬಳಿಕವಾಗಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಅಂದರೆ PDO ಅವರ ನೇತೃತ್ವದಲ್ಲಿ ನಡೆದಂತಹ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಸೂಚಿಸುತ್ತಾರೆ. ಆ ಒಪ್ಪಿಗೆಯಲ್ಲೂ ಸಹ ಯಾವ ಧ್ವಜವನ್ನು ಆರಿಸ್ತೀರಾ, ಯಾವ ಧ್ವಜವನ್ನು ಆರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇರಲ್ಲ. ಕೇವಲ ಧ್ವಜಸ್ತಂಭವನ್ನು ನೀವು ಸ್ಥಾಪನೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾರೆ. ಇದಾದ ಬಳಿಕವಾಗಿ ಡಿಸೆಂಬರ್ 28ನೇ ತಾರೀಕು ಒಂದಷ್ಟು ಜನ ಮತ್ತೆ ಒಂದು ಅರ್ಜಿಯನ್ನು ಕೊಡ್ತಾರೆ. ಆ ಒಂದು ಅರ್ಜಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಅರ್ಜುನ ಸ್ತಂಭ ಅಂದರೆ ಹನುಮ ಸ್ತಂಭವನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ, ಈ ನಿಟ್ಟಿನಲ್ಲಿ ನಮಗೆ ಇದಕ್ಕೆ ಅನುಮತಿ ಕೊಡಿ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಒಂದು ಅರ್ಜಿ ಸಲ್ಲಿಕೆ ಆಗುತ್ತೆ. ಇದಕ್ಕೂ ಕೂಡ PDO ಅವರ ನೇತೃತ್ವದಲ್ಲಿ ಆದಂತಹ ಒಂದು ಸಾಮಾನ್ಯ ಸಭೆಯಲ್ಲಿ ಕೂಡ ಒಪ್ಪಿಗೆ ಸೂಚಿಸ್ತಾರೆ. ಆ ಒಂದು ಒಪ್ಪಿಗೆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಅರ್ಜುನ ಸ್ತಂಭ ಅಥವಾ ಹನುಮ ಸ್ತಂಭವನ್ನು ಸ್ಥಾಪನೆ ಮಾಡಿಕೊಳ್ಳಿ ನೀವು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟವಾದ ಉಲ್ಲೇಖವೂ ಕೂಡ ಇರುತ್ತೆ. ಇದಾದ ಬಳಿಕವಾಗಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯಿಂದಲೇ ನಮಗೆ ಒಪ್ಪಿಗೆ ಸೂಚಿಸುತ್ತಿರೋದ್ರಿಂದಾಗಿ ನಾವು ಸ್ತಂಭವನ್ನು ಸ್ಥಾಪನೆ ಮಾಡಬಹುದು, ಧ್ವಜವನ್ನು ಆರಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಊರಿನವರೆಲ್ಲ ದೇಣಿಗೆ ಕೇಳ್ತಾರೆ. ಕೆಲವು ರಾಜಕೀಯ ಮುಖಂಡರ ಬಳಿ ಕೂಡ ದೇಣಿಗೆ ಕೊಡ್ತಾರೆ. ಆದರೆ ಕೊಡೋರು ದೇಣಿಗೆಯನ್ನು ಕೊಡ್ತಾರೆ, ಕೊಡದೋದವರು ಕೂಡ ಸಾಕಷ್ಟು ಜನ ಇರುವಂಥದ್ದು. ಇದಾದ ಬಳಿಕವಾಗಿ ಒಂದಷ್ಟು ತಕರಾರು ಅರ್ಜಿ ಬರುತ್ತೆ. ಅಂದರೆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡುವಂತಹ ಹಂತಕ್ಕೆ ತಲುಪಿದಂತಹ ಬಳಿಕವಾಗಿ ಒಂದಷ್ಟು ತಕರಾರು ಅರ್ಜಿ ಬರುತ್ತೆ. ಒಂದಷ್ಟು ಜನ ನಾವು ಕುವೆಂಪು ಸ್ಟ್ಯಾಚ್ಯೂವನ್ನು ಮಾಡ್ತೀವಿ ಅಂತೇಳಿ ಒಂದಷ್ಟು ಜನ ಹೇಳಿದ್ರೆ, ಮತ್ತೊಂದು ಕಡೆ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಮಾಡ್ತೀವಿ, ಮತ್ತೊಂದು ಕಡೆ ನಾವು ಒಂದು ಬಾವುಟವನ್ನು ಆರಿಸ್ತೀವಿ, ನಮಗೂ ಕೂಡ ಅನುಮತಿ ಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ತಕರಾರು ಅರ್ಜಿ ಬರುತ್ತೆ. ಇದಾದ ಬಳಿಕವಾಗಿ ಗೌರಿಶಂಕರ ಸೇವಾ ಟ್ರಸ್ಟ್ನವರನ್ನ ಕರೆದು ಜನವರಿ 17ನೇ ತಾರೀಕು ಅವರನ್ನು ಕರೆದು ಒಂದು ಮುಚ್ಚಳಿಕೆ ಪತ್ರವನ್ನು PDO ಅವರು ಬರೆಸ್ಕೊಳ್ತಾರೆ. ಆ ಒಂದು ಮುಚ್ಚಳಿಕೆ ಪತ್ರವನ್ನು ಬಳಸ್ಕೊಳ್ಳುವಂಥ ವೇಳೆಯಲ್ಲಿ ಅಂದರೆ ನೀವು ಯಾವ ಬಾವುಟವನ್ನು ಬೇಕಾದರೂ ಆರಿಸ್ಕೊಳ್ಳಿ, ಆದರೆ ನಮಗೆ ಮುಚ್ಚಳಿಕೆ ಪತ್ರವನ್ನು ಬರೆದುಕೊಡುವಾಗ ತ್ರಿವರ್ಣ ಧ್ವಜ ಮತ್ತು ಕನ್ನಡ ಧ್ವಜವನ್ನು ಮಾತ್ರ ಆರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಮುಚ್ಚಳಿಕೆ ಪತ್ರವನ್ನು ಬರ್ಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿಕೊಡ್ತಾರೆ. ಅದರ ಆಧಾರದಂತೆ ಗ್ರಾಮಸ್ಥರು ಅಂದರೆ ಗೌರಿಶಂಕರ ಸೇವಾ ಟ್ರಸ್ಟ್ನವರು ಒಂದು ಮುಚ್ಚಳಿಕೆ ಪತ್ರವನ್ನು ಬರ್ಕೊಡ್ತಾರೆ. ಇದಾದ ಬಳಿಕವಾಗಿ ಏನು ಇಡೀ ರಾಷ್ಟ್ರವೇ ಅವತ್ತು ಎದುರು ನೋಡ್ತಿದ್ದಂತಹ ಜನವರಿ 22ನೇ ತಾರೀಕರಂದು ರಾಮ ಮಂದಿರ ಉದ್ಘಾಟನೆಯಾಗುತ್ತೆ. ಅದರ ನೆನಪಾರ್ಥವಾಗಿ ಇಲ್ಲಿ ಹನುಮ ಧ್ವಜವನ್ನು ಇಲ್ಲಿನ ಗ್ರಾಮಸ್ಥರು ಹಾರಾಟ ಮಾಡ್ತಾರೆ. ಇದಾದ ನಂತರವಾಗಿ ಇದು ರಾಜಕೀಯ ಸ್ವರೂಪವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ವ್ಯವಸ್ಥಿತವಾಗಿ ನಡೆಯುತ್ತೆ. ಒಂದು ಕಡೆ ಗ್ರಾಮಸ್ಥರು ಒಂದು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಗಣಿಗ ರವಿ ಅವರು ಕೂಡ ಅವರು ಇಂಟೆನ್ಷನಿಂದಾಗಿ ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಒಂದು ಕಡೆ ಆರೋಪ ಮಾಡಿದ್ರೆ, ಇನ್ನೊಂದು ಕಡೆ ಇದೇ ಗ್ರಾಮಸ್ಥರು ಅಧಿಕಾರಿಗಳ ಎಡವಟ್ಟಿನಿಂದಾಗಿ ನಮ್ಮ ಗ್ರಾಮ ಈ ರೀತಿಯಾದಂಥ ಉದ್ವಿಗ್ನ ಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಇದು ಗ್ರಾಮ ಪಂಚಾಯಿತಿ ಅಂದರೆ ಗ್ರಾಮ ಠಾಣಾ ವ್ಯಾಪ್ತಿಗೆ ಸೇರಿದ್ರಿಂದಾಗಿ ಗ್ರಾಮ ಪಂಚಾಯಿತಿಗೆ ಇದು ಸಂಪೂರ್ಣವಾಗಿ ಅಧಿಕಾರ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಪರ್ಮಿಷನ್ ಕೇಳಿದ್ದೀವಿ, ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹನುಮ ಧ್ವಜವನ್ನು ಇಲ್ಲಿ ಸ್ಥಾಪಿಸಿದ್ದು ಅಂತೇಳಿ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಇದೇ ಜಿಲ್ಲಾಡಳಿತ ನಮಗೆ ಅಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇಲ್ಲ. ಆ ನಿಟ್ಟಿನಲ್ಲಿ ಇದು ಜಿಲ್ಲಾಡಳಿತಕ್ಕೆ ಬಂದು ಅವರು ಮನವಿ ಕೊಡಬೇಕಾಗಿತ್ತು. ಅದಾದ ನಂತರವಾಗಿ ನಾವು ಅದನ್ನು ವಿಮರ್ಶೆಯನ್ನು ಮಾಡ್ತಿದ್ದು ಅಂತೇಳಿ ಕೂಡ ಜಿಲ್ಲಾಡಳಿತ ಹೇಳ್ತಾ ಇದ್ದಾರೆ. ಅದಕ್ಕೆ ಗ್ರಾಮಸ್ಥರು ಒಂದು ಮಾತು ಹೇಳ್ತಾ ಇರೋದು, ಮೊದಲೇ ನಮಗೆ ಈ ಮಾತನ್ನು ಹೇಳಿದರೆ ಅಂದರೆ ನಮ್ಮ ವ್ಯಾಪ್ತಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರಲ್ಲ, ನೀವು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ಮನವಿಯನ್ನು ಕೊಡಿ, ಅದರ ಆಧಾರದ ಮೇಲೆ ನಾವು ಅವರು ನಿರ್ಣಯ ಮಾಡ್ತಾರೆ ಅಂತ ಹೇಳಿದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾವು ಮನವಿಯನ್ನು ಕೊಡ್ತಾ ಇದ್ದೋ. ಒಂದು ವೇಳೆ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಸೂಚಿಸ್ತಿಲ್ಲ ಅಂದಿದ್ರೆ ನಾವು ಸಾಕಷ್ಟು ಅಂದರೆ ಸುಮಾರು 6-6.5 ಲಕ್ಷ ರೂಪಾಯಿ ದೇಣಿಗೆ ಕಲೆಕ್ಟ್ ಮಾಡಿ ಈ ರೀತಿಯಾಗಿ ಬೃಹತ್ ಸ್ತಂಭವನ್ನು ನಾವು ಸ್ಥಾಪಿಸುವಂಥ ಅನಿವಾರ್ಯತೆ ಇರಲಿಲ್ಲ. ನಮ್ಮ ಊರಿನಲ್ಲಿ ಈ ರೀತಿಯಾದಂಥ ಕೋಮು ಗಲಭೆ ಸೃಷ್ಟಿಯಾಗುವಂತಹ ಅನಿವಾರ್ಯತೆ ಕೂಡ ಎದುರಾಗ್ತಿರಲಿಲ್ಲ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ